ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದೊಳ್ಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಟೈಟಲ್ ಮತ್ತು ಥಂಬ್ನೈಲನ್ನು ನೋಡಿ ನೀವು ಸಹ ನಾವು ಜೀವನದಲ್ಲಿ ಯಾವ ರೀತಿಯ ತಪ್ಪನ್ನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿರಬಹುದು. ನಿಮ್ಮ ಅಂಗೈಯಲ್ಲೂ ಕೂಡ ಎಂ ಗುರುತು ಇರಬಹುದು. ಈ ರೀತಿ ಚಿಹ್ನೆ ಇದ್ದರೂ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳಿಗಿರುವಂಥ ಉತ್ತರವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಪರಿಹಾರಗಳೆಂದರೆ ಖಂಡಿತವಾಗಿ ರಿಪ್ಲೈ ಮಾಡಿ ತಿಳಿಸ್ತೀವಿ. ನೀವು ನಮ್ಮ ಹಳೆಯ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಒಂದು ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತದೆ. ಒಂದು ವೇಳೆ ನೀವು ಮೊದಲ ಬಾರಿಗೆ ಚಾನಲ್ಗೆ ಭೇಟಿಯಾಗಿದ್ದರೆ ಇಲ್ಲಿ ಒಂದು ಮಾಹಿತಿ ಹೇಗಿದೆ ಅಂದರೆ, ಒಂದು ವೇಳೆ ನೀವು ಹೆಣ್ಣು ಮಕ್ಕಳಾಗಿದ್ದರೆ ನಿಮ್ಮ ಎಡಗೈಯನ್ನು ನೋಡಿಕೊಳ್ಳಬೇಕು, ಗಂಡು ಮಕ್ಕಳಾಗಿದ್ದರೆ ಬಲಗೈಯನ್ನು ನೋಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಅಪೋಸಿಟ್ ಆಗಿದ್ದರೆ, ಇಲ್ಲಿ ನೀವು ನಿಮ್ಮ ಕೆಲಸವನ್ನು ಎಡಗೈಯಿಂದ ಮಾಡ್ತಾ ಇದ್ದರೆ ಬಲಗೈಯನ್ನು ನೋಡಿಕೊಳ್ಳಿರಿ, ಬಲಗೈಯಿಂದ ಮಾಡ್ತಾ ಇದ್ದರೆ ಎಡಗೈಯಿಂದ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಮೊದಲು ಎಂ ಆಕೃತಿ ಯಾವ ರೀತಿಯಾಗಿ ಇರುತ್ತದೆ ಅಂತ ತಿಳಿದುಕೊಳ್ಳೋಣ. ಈ ಆಕೃತಿಯನ್ನು ನೋಡುವಾಗಲೂ ಕೂಡ ಕೆಲವರು ತಪ್ಪುಗಳನ್ನು ಮಾಡ್ತಾರೆ. ಇಂದು ನಾವು ಆ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ತೀವಿ. ಇದಾದ ನಂತರ ನೀವು ಯಾವ ರೀತಿಯ ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಯೋಣ. ಯಾಕಂದರೆ ಆ ತಪ್ಪುಗಳ ಕಾರಣದಿಂದಾಗಿ ಈ ಎಂ ಗುರುತು ಇರುವಂಥ ಚಿಹ್ನೆಯ ಮೂಲಕ ಸಿಗುವಂಥ ಲಾಭಗಳು ನಿಮಗೆ ಸಿಗ್ತಾ ಇರೋದಿಲ್ಲ. ಒಂದು ವೇಳೆ ನೀವು ಆ ಮಾತುಗಳ ಮೇಲೆ ಗಮನ ಹರಿಸಿದ್ರೆ ಬೇಗನೆ ನೀವು ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಎಲ್ಲಕ್ಕಿಂತ ಮೊದಲು ಈ ಬೇಸಿಕ್ ಲೈನ್ಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿರೋದು ಲೈಫ್ ಲೈನ್, ನಂತರ ಬರೋದು ಮೈಂಡ್ ಲೈನ್, ನಂತರ ಇರೋದು ಹಾರ್ಟ್ ಲೈನ್ ಅಂದರೆ ಹೃದಯ ರೇಖೆ. ಸ್ನೇಹಿತರೆ, ಈ ಮೂರು ರೇಖೆಗಳಂತೂ ತುಂಬಾ ಆಳವಾಗಿ ಎದ್ದು ಕಾಣುತ್ತವೆ. ಈಗಲೂ ಇಲ್ಲಿ ನೀವು ನೋಡಬಹುದು ಎಂ ಗುರುತು ನಮಗೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಇದಕ್ಕಾಗಿ ಇಲ್ಲಿ ಮತ್ತೊಂದು ರೇಖೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನು ಅದೃಷ್ಟ ರೇಖೆ ಅಥವಾ ಭಾಗ್ಯ ರೇಖೆ ಅನ್ನುತ್ತಾರೆ. ಇದು ಈ ರೀತಿಯಾಗಿ ನಿಮ್ಮ ಶನಿ ಪರ್ವತದತ್ತ ಹೋಗ್ತಾ ಇರುತ್ತೆ. ಈಗ ನೀವು ಸಹ ನೋಡಬಹುದು ಈ 4 ರೇಖೆಗಳ ಮಿಲನದಿಂದ ಎಂ ಅನ್ನುವ ಅಕ್ಷರವು ರಚನೆಯಾಗುತ್ತಿದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಅಂಗೈಯಲ್ಲಿ ಈ ರೀತಿಯ ಗುರುತು ಆದರೆ, ಇಲ್ಲಂತೂ ತುಂಬ ಕಡಿಮೆ ಜನರ ಅಂಗೈಯಲ್ಲಿ ಈ ರೀತಿ ಗುರುತು ಇರುತ್ತದೆ. ಜೊತೆಗೆ ಇದು ದೋಷ ಮುಕ್ತದಿಂದ ಕೂಡಿರುವಂಥ ರೇಖೆ ಆಗಿರಬೇಕು. ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಇದು ಒಡೆದು ಹೋಗಿರಬಾರ್ದು, ಕಟ್ ಆಗಿರಬಾರ್ದು. ಒಂದು ವೇಳೆ ಈ ರೀತಿಯಾದ ಕ್ಲಿಯರ್ ಆಗಿರುವ ಗುರುತು ಇಲ್ಲಿ ರಚನೆ ಆಗ್ತಾ ಇದ್ದರೆ ಇದನ್ನು ತುಂಬಾ ಲಕ್ಕಿ ಅಂತ ತಿಳಿಯಲಾಗಿದೆ. ಆದರೆ ಇಲ್ಲಿ ಕೆಲವು ತಪ್ಪುಗಳನ್ನು ತಿಳಿಸ್ತಾ ಇದ್ದೀವಿ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆ ತಪ್ಪುಗಳನ್ನು ನೀವು ಮಾಡ್ತಾ ಹೋಗ್ತಾ ಇದ್ದರೆ ಇಂಥ ಸ್ಥಿತಿಯಲ್ಲಿ ಈ ಗುರುತು ನಿಮ್ಮ ಅಂಗೈಯಲ್ಲಿದ್ದರೂ ಕೂಡ ಯಾವ ಲಾಭಗಳು ಸಿಗೋದಿಲ್ಲ. ಹಾಗಾದರೆ ತಡೆಯೋಕ್ಕೆ ಆ ತಪ್ಪುಗಳ ಬಗ್ಗೆ ತಿಳಿಯೋಣ ಬನ್ನಿರಿ. ನೀವು ನಂಬಿ ಅಥವಾ ಬಿಡಿ, ಯಾರ ಅಂಗೈಯಲ್ಲಿ ಈ ಗುರುತು ಇರುತ್ತದೆಯೋ ಸ್ನೇಹಿತರೆ, ಅವರು ಸ್ವಲ್ಪ ಆಲಸ್ಯತನದ ಸ್ವಭಾವವನ್ನು ಹೆಚ್ಚಾಗಿ ಹೊಂದಿರ್ತಾರೆ. ಅವರಲ್ಲಿ ಆಲಸ್ಯತನ ಗುಣವಿದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಮ್ಮ ಮನಸ್ಸನ್ನು ಬೇಗನೆ ಅವರು ಡೈವರ್ಟ್ ಮಾಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಕೆಲಸ ಕಾರ್ಯವನ್ನು ಮಾಡಲು ಮುಂದಾದರೆ ಮೊದಲಿಗಂತೂ ಅವರಲ್ಲಿ ಜೋಶ್ ಹೆಚ್ಚಾಗಿರುತ್ತೆ. ಆ ಕೆಲಸವನ್ನು ಮಾಡಲೇಬೇಕಂತ ಹೋಗಿರ್ತಾರೆ. ಆದರೆ ಯಾವಾಗ ನಿಧಾನವಾಗಿ ಆ ಕೆಲಸ ಅವರ ಕೈಗಳಿಂದ ಅಸಫಲತೆಯಾಗುವ ಚಾನ್ಸಸ್ ಕಾಣಲು ಶುರುವಾಗಿರುತ್ತೋ ಇಂಥ ಸ್ಥಿತಿಯಲ್ಲಿ ಬೇಗನೆ ಅವರು ತಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ. ಮಧ್ಯದಲ್ಲಿ ಆ ಕೆಲಸವನ್ನು ಅವರು ನಿಲ್ಲಿಸಿಬಿಡ್ತಾರೆ. ಈ ಒಂದು ಕಾರಣದಿಂದಾಗಿ ಅವರು ಅಸಫಲತೆಯನ್ನು ಎದುರಿಸುವ ಸ್ಥಿತಿ ಬಂದಿರುತ್ತದೆ. ಇಲ್ಲಿ ನೀವು ಪದೇ ಪದೇ ಪ್ರಯತ್ನ ಮಾಡಿದ್ರೆ 1 ಅಥವಾ 2 ಅಲ್ಲ 3ನೇ ಬಾರಿ ಆದರೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಈ ಪ್ರಯತ್ನ ಎಂಬ ವಿಷಯದ ಮೇಲೆ ತುಂಬ ಗಮನ ಹರಿಸಬೇಕು. ಮುಂಬರುವಂಥ ಸಮಯದಲ್ಲಿ ತುಂಬ ಸುಲಭವಾಗಿ ನೀವು ಯಶಸ್ಸನ್ನು ಪಡೆಯಬಹುದು. ಇನ್ನೊಂದೆಡೆ ಇವರಲ್ಲಂತೂ ಸ್ನೇಹಿತರು ಕೂಡ ತುಂಬ ಕಡಿಮೆ ಇರ್ತಾರೆ. ತುಂಬ ಜನರೊಂದಿಗೆ ಇವರು ಹೆಚ್ಚಾಗಿ ಬೆರೆಯೋದಿಲ್ಲ. ಹಾಗಾಗಿ ಇವರ ಫ್ರೆಂಡ್ ಸರ್ಕಲ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಒಂದು ವೇಳೆ ಯಾವುದಾದ್ರೂ ಕಾರ್ಯವನ್ನು ಮಾಡಬೇಕಂದ್ರೆ, ಯಾವುದಾದ್ರೂ ವಿಷಯದ ಬಗ್ಗೆ ರಿಸರ್ಚ್ ಮಾಡಬೇಕಂದ್ರೆ ಆಲ್ರೆಡಿ ಇವರ ಬಳಿ ಕಾಂಟ್ಯಾಕ್ಟ್ ಬೇಸ್ ಅಂತೂ ತುಂಬ ಚಿಕ್ಕದಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಒಂದು ವೇಳೆ ಯಾವುದಾದ್ರೂ ಕೆಲಸ ಕಾರ್ಯ ಇದ್ದರೆ, ಒಂದು ವೇಳೆ ಆ ಕೆಲಸ 10 ದಿನದಲ್ಲಿ ಆಗುವುದಾದರೆ ಅದನ್ನು ಇವರು ಪೂರ್ತಿಗೊಳಿಸಲು 20 ದಿನಗಳ ಕಾಲ ಸಮಯ ತೆಗೆದುಕೊಳ್ತಾರೆ. ಯಾಕಂದರೆ ಇವರ ಸ್ವಭಾವದ ಕಾರಣದಿಂದಾಗಿ ಈ ರೀತಿ ಆಗಿರುತ್ತೆ. ಒಂದು ವೇಳೆ ನೀವೇನಾದರೂ ನಿಮ್ಮ ಈ ಒಂದು ಸ್ವಭಾವದ ಮೇಲೆ ಕಾಳಜಿ ವಹಿಸಿದ್ರೆ, ಗಮನ ಹರಿಸಿದ್ರೆ, ನಿಮ್ಮ ಸ್ವಭಾವವನ್ನು ಸ್ವಲ್ಪ ಶಾಂತವಾಗಿ ಇಟ್ಟುಕೊಂಡ್ರೆ, ಯಾಕಂದರೆ ಇಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಬೇಗನೆ ಸಿಟ್ಟು ಕೂಡ ಬರ್ತಾ ಇರುತ್ತೆ.
ಹಾಗಾಗಿ ಇವರು ತಮ್ಮ ಸ್ನೇಹಿತರಲ್ಲಿ ಹೆಚ್ಚಾಗಿ ಪಾಪ್ಯುಲರ್ ಕೂಡ ಆಗುತ್ತಿರುವುದಿಲ್ಲ. ಆಕರ್ಷಕ ಅಟ್ರಾಕ್ಟಿವ್ ಅಂತೂ ಆಗಿರುತ್ತಾರೆ. ಪ್ರತಿಯೊಬ್ಬರೂ ಇವರತ್ತ ಆಕರ್ಷಣೆಯಾಗಿ ಬರುತ್ತಾ ಇರುತ್ತಾರೆ. ಆದರೆ ಇವರು ತಮ್ಮ ಸ್ವಭಾವದ ಕಾರಣದಿಂದಾಗಿ ಅವರು ಇವರನ್ನು ತಮ್ಮ ಸ್ನೇಹಿತರನ್ನಾಗಿ ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ನಿಮ್ಮ ಸ್ವಭಾವದ ಮೇಲೆ ಸ್ವಲ್ಪ ಆದರೂ ನೀವು ಫೋಕಸ್ ಮಾಡಿದ್ರೆ ಮುಂಬರುವಂಥ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಇನ್ನು ಮೂರನೆಯದಾಗಿರುವಂಥ ಇಂಪಾರ್ಟೆಂಟ್ ವಿಷಯ ಏನಿದೆ ಅಂದರೆ, ಇವರು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಚಿಂತೆಯಲ್ಲಿ ಇರ್ತಾರೆ. ಯಾವುದಾದ್ರೂ ಕೆಲಸ ಕಾರ್ಯಗಳಿದ್ದರೆ, ಏನಾದರೂ ಖರೀದಿ ಮಾಡೋದಿದ್ರೆ ಅದು ಯಾವಾಗ ಪೂರ್ಣಗೊಳ್ಳುತ್ತೆ, ಯಾವಾಗ ಸಿಗುತ್ತೆ, ಈ ರೀತಿ ಚಿಂತೆಗಳಲ್ಲಿ ಇರ್ತಾರೆ. ಇವುಗಳಲ್ಲಿ ಇವರು ಡಿಮೋಟಿವೇಟ್ ಕೂಡ ಆಗ್ತಾ ಇರ್ತಾರೆ. ಸಮಯಕ್ಕೂ ಮುನ್ನ ಆ ವಿಷಯಗಳನ್ನು ಇವರು ಪೂರ್ತಿ ಮಾಡಲು ಇಷ್ಟಪಡ್ತಾ ಇರ್ತಾರೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಒಂದು ವೇಳೆ ನಿಮ್ಮ 25 ವಯಸ್ಸಿಗೂ ಮುನ್ನ ಯಾವುದಾದ್ರೂ ಕಾರ್ಯವನ್ನು ಮಾಡ್ತಾ ಇದ್ದರೆ ಇಲ್ಲಿ ಒಂದು ಸ್ಟ್ರಗಲ್ ಆಗಿರುವ ಟೈಮ್ ನಡೀತಾ ಇರುತ್ತೆ. ಒಂದು ವೇಳೆ 25 ವಯಸ್ಸಿನ ನಂತರ ನೀವು ಯಾವುದಾದ್ರೂ ಬಿಸ್ನೆಸ್ಸನ್ನು ಮಾಡಿದ್ರೆ ಫ್ಯೂಚರ್ನಲ್ಲಿ ನಿಮಗೆ ದೊಡ್ಡ ಯಶಸ್ಸು ಕೂಡ ಸಿಗುತ್ತದೆ. ಒಂದು ವೇಳೆ 25 ವಯಸ್ಸಿಗೂ ಮುನ್ನ ನೀವು ಡಿಮೋಟಿವೇಟ್ ಆಗಿ ನಿಮ್ಮ ಕೆಲಸವನ್ನು ನಿಲ್ಲಿಸಿ ಬಿಟ್ಟಿದ್ರೆ ಇಲ್ಲಿ ನೀವು ದೊಡ್ಡ ಯಶಸ್ಸು ಸಿಗುತ್ತದೆ ಅನ್ನೋ ವಿಷಯವನ್ನು ಮರೆಯಬೇಕಾಗತ್ತೆ. ಯಾಕಂದರೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಂದ್ರೆ ಶ್ರಮವಂತೂ ಖಂಡಿತವಾಗಿ ಪಡಬೇಕು. ಒಂದು ವೇಳೆ ನಿಮ್ಮ ಅಂಗೈಯಲ್ಲಿ ಎಂ ಗುರುತು ಇದ್ದರೆ ಈ ರೀತಿಯ ಲಾಭಗಳು ಸಿಗುತ್ತವೆ. ಒಂದು ವೇಳೆ ಈ 3 ವಿಷಯಗಳ ಬಗ್ಗೆ ನೀವು ಗಮನ ಹರಿಸಿದ್ರೆ ಖಂಡಿತವಾಗಿ ನೀವು ಯಶಸ್ಸನ್ನು ಲಾಭಗಳನ್ನು ಪಡೆದುಕೊಳ್ತೀರಾ. ಒಂದು ವೇಳೆ ಈಗಲೂ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.